ಟ್ರಬಲ್ ಶೂಟರ್ ವಿರುದ್ಧ ಸಿದ್ದರಾಮಯ್ಯ ಸ್ಕೆಚ್ ಹಾಕೋಕೆ ಏನಾದರೂ ಪ್ಲಾನ್ ಮಾಡ್ತಾ ಇದ್ದಾರಾ? ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಹಿಂದ ನಾಯಕರ ಸಭೆ ಸಮಾವೇಶದ ಮೂಲಕವೇ ಡಿಕೆ ಶಿವಕುಮಾರ್ ಅವರಿಗೆ ಡಿಚ್ಚಿ ಕೊಡಬೇಕು ಅಂತ ಪ್ಲಾನ್. ಅಹಿಂದ ಸಮಾವೇಶಕ್ಕೆ ದಲಿತ ಮುಖಂಡರು ಮನವಿ ಮಾಡಿದ್ದಾರೆ. SC ST ನಾಯಕರ ಸಭೆಗೆ ಬ್ರೇಕ್ ಹಾಕಿದ್ರು ವರಿಷ್ಠರು ಮುಂಚೆ. ಸಮಾವೇಶಕ್ಕೆ ಹೈಕಮಾಂಡ್ ನಾಯಕರಿಗೆ ಈಗ ಅಂದರೆ ಈ ಸಮಾವೇಶದ ಅಗತ್ಯ ಎಷ್ಟಿದೆ ಅಂತ ಮನವರಿಕೆ ಮಾಡಿ ಸಮುದಾಯಕ್ಕೆ ಸರ್ಕಾರದ ಕೊಡುಗೆಗಳ ಬಗ್ಗೆ ಚರ್ಚೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ. ಸಚಿವರಾದ ಮಹದೇವಪ್ಪ, ಮುನಿಯಪ್ಪ, ತಿಮ್ಮಾಪುರ ಹಲವು ಸಂಘಟನೆಗಳಿಂದ CM ಸಿದ್ದರಾಮಯ್ಯ ಅವರಿಗೆ ಮನವಿ ಹೋಗಿದೆಯಂತೆ. ಅಂದರೆ ಇದೊಂದು ಸಂಘಟನೆ, ಒಂದು ಸಮಾವೇಶ ಮಾಡೋಣ ಅಂತ. ಅತ್ತ DK ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿ ಒಂದು ಅರ್ಧ ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಪವರ್ ಶೇರಿಂಗ್ ಎಲ್ಲವೂ ಪ್ರಸ್ತಾಪ ಆಗುತ್ತೆ ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದಾಗ ಅಂತ ಮಾತುಕತೆ. ಬಟ್ ಮಗದೊಂದು ಕಡೆ ಇತ್ತೀಚೆಗೆ ಹಲವು ಸಲ ಮಹದೇವಪ್ಪ ಅವರ ಮನೆಯಲ್ಲೇ ಒಂದು ಮೀಟಿಂಗ್ ಮಾಡಿದ್ದಾರೆ ಅಹಿಂದ ನಾಯಕರೆಲ್ಲರೂ ಕೂಡ. ಅವರು ಸಿದ್ದರಾಮಯ್ಯ ಅವರಿಗೆ ಮನವರಿಕೆ ಮಾಡ್ತಾ ಇದ್ದಾರಂತೆ. ನೋಡಿ, ಈ DK ಶಿವಕುಮಾರ್ ತನ್ನದೇ ಆದಂತಹ ಪ್ರಯೋಗಗಳನ್ನ ಮಾಡ್ತಾ ಇದ್ದಾರೆ. ಬಟ್ ನಾವು ಹಂಗೆ ಕೂರಕ್ಕಾಗಲ್ಲ, ನಾವು ಒಂದು ಸಮಾವೇಶ ಮಾಡಲೇಬೇಕು. ಸಮಾವೇಶ ಮಾಡಿದಾಗ ಏನಾಗುತ್ತೆ, ಒಂದು ಸಮುದಾಯ, ದೊಡ್ಡ ಮಟ್ಟದ ಸಮುದಾಯ ಆ ನಾಯಕನ ಪರವಾಗಿ ಎಷ್ಟರ ಮಟ್ಟಿಗೆ ನಿಲ್ಲುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ನಾವು ಈ ಒಂದು ಸಮಾವೇಶ ಮಾಡಲೇಬೇಕಾಗಿದೆ, ಇದಕ್ಕೆ ನೀವು ಗ್ರೀನ್ ಸಿಗ್ನಲ್ ಕೊಡಿ ಅಂತ. ಬಟ್ ಹಿಂದೆಯೂ ಕೂಡ ಈ ಶೋಷಿತ ವರ್ಗಗಳ ಸಮಾವೇಶ ಮಾಡ್ತೀವಿ ಅಂತ ಹೋಗಿದ್ರು. ಹೈಕಮಾಂಡೇ ನಿಲ್ಸಿತ್ತು, ಬೇಡ ಇದು ಪಕ್ಷದಲ್ಲೇ ಬಿರುಕು ಮೂಡಿಸ್ಬಿಡುತ್ತೆ ಇದು ಅಂತ. ಹಾಗಾಗಿ ಈ ಅಹಿಂದ ಸಮಾವೇಶಕ್ಕೆ ಹೈಕಮಾಂಡ್ ಏನು ಹೇಳುತ್ತೆ, ಇವರು ಅದನ್ನು ಹೇಗೆ ಮನವರಿಕೆ ಮಾಡಿಕೊಡ್ತಾರೆ, ಎಷ್ಟರ ಮಟ್ಟಿಗೆ ಅಗತ್ಯ ಇದೆ ಅಂತ. ಆಮೇಲೆ ಸಮಾವೇಶ ಮಾಡ್ತಾ ಇರುವಂಥದ್ದು ವಿರೋಧ ಪಕ್ಷಕ್ಕೆ ಟಕ್ಕರ್ ಕೊಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ತಮ್ಮ ಪಕ್ಷದಲ್ಲೇ ಕೆಲವರಿಗೆ ಉತ್ತರ ಕೊಡುವಂತಹ ಪ್ರಯತ್ನ ಕೈ ಹಾಕ್ತಾ ಇದ್ದಾರೆ ಇವರು. ಬೇರೆ ಇನ್ಯಾರು ಅಲ್ಲ, DK ಶಿವಕುಮಾರ್ ಕೂಡ ಹೈಕಮಾಂಡ್ಗೆ ಪ್ರೀತಿ ಪಾತ್ರರೇ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರು ಇಲ್ವಾ ಅಂದರೆ ಖಂಡಿತವಾಗ್ಲೂ ಸಿದ್ದರಾಮಯ್ಯ ಅವರು ಕೂಡ ಹೈಕಮಾಂಡ್ಗೆ ಬಹಳ ಪ್ರೀತಿ ಪಾತ್ರರು. ಹೀಗಿರುವಾಗ ಈ ನಾಯಕರೆಲ್ಲರೂ ಕೂಡ ಅಂದರೆ ಹಿಂದುಳಿದ ವರ್ಗಗಳ ಸಮುದಾಯದ ನಾಯಕರುಗಳೆಲ್ಲರೂ ಕೂಡ ಒಟ್ಟಿಗೆ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಸಮಾವೇಶ ಮಾಡಬೇಕು, ಸಿದ್ದರಾಮಯ್ಯ ಅವರ ಬೆನ್ನಿಗೆ ನಾವಿದ್ದೀವಿ, ಅವರ ಶಕ್ತಿ ಏನು ಅನ್ನುವಂಥದ್ದನ್ನು ತೋರಿಸ್ಬೇಕು, DKಗೆ ಅಲ್ಲಲ್ಲೇ ಉತ್ತರ ಕೊಡ್ತಾ ಹೋಗಬೇಕು ಅನ್ನೋ ಪ್ಲಾನಿಗೆ ಮುಂದಾಗಿದ್ದಾರೆ. ಬಟ್ ಸಮಾವೇಶ ಮಾಡಿ ಗೆಲ್ತಾರಾ ಅಥವಾ ಸಮಾವೇಶಕ್ಕೆ ಅಗೇನ್ ಫುಲ್ ಸ್ಟಾಪ್ ಇಡುತ್ತಾ ಹೈಕಮಾಂಡ್, ಕಾದ್ ನೋಡಬೇಕು.